ಕರುನಾಡಿಗೆ ನಮಸ್ಕಾರ. Cultural study, English literature, paper 2, English literature, unit 7, cultural study. The first part ನಾನು ಇವಾಗ ಡಿಸ್ಕಷನ್ ಮಾಡಿದ್ದೇನೆ. ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ, ರಿಚರ್ಡ್ ಹೋಗಾರ್ಡ್ used the term cultural studies in 1964. Who used the term cultural study? Richard Hogarth. In which year? 1964. Cultural study is focusing on CCCS. CCS means Center for Contemporary Cultural Studies. ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. CCA ಫುಲ್ ಫಾರ್ಮ್ ಏನು? Cultural studies concept was used in University of Birmingham in United Kingdom. ಕಲ್ಚರಲ್ ಸ್ಟಡಿ ಈ ಒಂದು ಕಲ್ಪನೆಯನ್ನು ಫಸ್ಟ್ ಟೈಮ್ ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹ್ಯಾಮ್ದಲ್ಲಿ ಉಪಯೋಗಿಸಲಾಗಿತ್ತು. ಇದು ಇಂಗ್ಲೆಂಡ್ದಲ್ಲಿ ಇದೆ, ಯುನೈಟೆಡ್ ಕಿಂಗ್ಡಮ್. ಬರ್ಮಿಂಗ್ಹ್ಯಾಮ್ ಸ್ಕೂಲ್ ಎಂದು ಈ ಡಿಪಾರ್ಟ್ಮೆಂಟ್ಗೆ ಕರೆಯುತ್ತಾರೆ. ಇಟ್ ಫೋಕಸ್ ಆನ್ ಕಲ್ಚರಲ್ ಸ್ಟಡೀಸ್. CCS at the University of Birmingham was first home of cultural studies. ಕಲ್ಚರಲ್ ಸ್ಟಡಿಯ ಒಂದು ತವರು ಮನೆ ಎಂದು ಈ ಯೂನಿವರ್ಸಿಟಿಗೆ ಕರೆಯುತ್ತಾರೆ, ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹ್ಯಾಮ್. ಸ್ಟುವರ್ಟ್ ಹಾಲ್ ವಾಸ್ ದ ಅಸಿಸ್ಟೆಂಟ್ ಆಫ್ ರಿಚರ್ಡ್ ಹೋಗಾರ್ಟ್. ಇದೇನು ರಿಚರ್ಡ್ ಹೋಗಾರ್ಟ್ ಅನ್ನೋ ವ್ಯಕ್ತಿ ಅದರಲ್ಲ, ಅವರ ಒಬ್ಬ ಶಿಷ್ಯ, ಅವರ ಒಬ್ಬ ಅಸಿಸ್ಟೆಂಟ್ ಇವರು ಸ್ಟುವರ್ಟ್ ಹಾಲ್. ಸ್ಟುವರ್ಟ್ ಹಾಲ್ ಬಿಕೇಮ್ ದ ಡೈರೆಕ್ಟರ್ ಆಫ್ CCS, ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್, ಇನ್ 1964. ಕಲ್ಚರಲ್ ಸ್ಟಡಿ ವರ್ಕ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಸ್ಟುವರ್ಟ್ ಹಾಲ್. ರಿಚರ್ಡ್ ಹೋಗಾರ್ಟ್ ಇವರು ಕೆಲಸ ಮಾಡಿದ ನಂತರ ಅವರಿಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಈ ಸ್ಟುವರ್ಟ್ ಹಾಲ್. ಇವರು CCS ದ ಡೈರೆಕ್ಟರ್ ಆಗಿ ಮುಂದೆ ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ಇನ್ 1990 CCS ವಾಸ್ ಕ್ಯಾನ್ಸಲ್ಡ್ ಅಂಡ್ ಎಲಿಮಿನೇಟೆಡ್. 1990ಯಲ್ಲಿ ಈ CCSನ ಕ್ಯಾನ್ಸಲ್ ಮಾಡಿ ಅದನ್ನು ರದ್ದುಗೊಳಿಸಿದರು. ಆನ್ ದಿಸ್ ಅನದರ್ ನ್ಯೂ ಡಿಪಾರ್ಟ್ಮೆಂಟ್ ವಾಸ್ ಕ್ರಿಯೇಟೆಡ್. ದ ನೇಮ್ ಆಫ್ ದಿಸ್ ನ್ಯೂ ಡಿಪಾರ್ಟ್ಮೆಂಟ್ ಈಸ್ CSS, ಮೀನ್ಸ್ ಕಲ್ಚರಲ್ ಸ್ಟಡೀಸ್ ಅಂಡ್ ಸೋಶಿಯಾಲಜಿ, ಇನ್ 1999. ಇದು ಕೂಡ ಪ್ರಶ್ನೆ ಕೇಳಿದ್ರು. CCS ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರು? CCS ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ ಕೂಡ ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡುವ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಸ್ಟುವರ್ಟ್ ಹಾಲ್ directorship of CCS at Birmingham. The founding work of British cultural studies in 1950. The well-known students of Stuart Hall at CCS has given proper shape to the field of cultural studies. Those students are as the following. ಸ್ಟುವರ್ಟ್ ಹಾಲ್ ಇವರು ಕೆಲಸ ಮಾಡ್ತಾ ಇದ್ರು ಇದರ ಬಗ್ಗೆ, ಕಲ್ಚರಲ್ ಸ್ಟಡಿ ಬಗ್ಗೆ. ಇವರ ಕೈ ಕೆಳಗೆ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದರು. ಅವರಲ್ಲಿ ಪ್ರಮುಖ ವಿದ್ಯಾರ್ಥಿಗಳು ಇವರು: ಪೌಲ್ ವಿಲ್ಲಿಸ್, ಡಿಕ್ ಹೆಬ್ಡಿಗ್, ರಿಚರ್ಡ್ ಡಯರ್, ಆಂಜೆಲಾ ರಾಬಿ, ಡೇವಿಡ್ ಮಾರ್ಲೆ, ಜುಡಿತ್ ವಿಲಿಯಮ್ಸನ್. The cultural study expert used Marxist method of analysis between cultural form, superculture and political economy, means the base. ಕಲ್ಚರಲ್ ಸ್ಟಡಿ ಮಾಡುವಂಥ ವ್ಯಕ್ತಿಗಳು ಇದರಲ್ಲಿ ಮಾರ್ಕ್ಸಿಸ್ಟ್, ಇವರು ಕಲ್ಚರಲ್ ಫಾರ್ಮ್ ಅಂದ್ರೆ ಸೂಪರ್ ಕಲ್ಚರ್ ಮತ್ತು ಪೊಲಿಟಿಕಲ್ ಇಕಾನಮಿ ಇದರಲ್ಲಿ ಡಿಫರೆನ್ಸ್ ಅನ್ನ ಹೇಳಿದ್ದಾರೆ. ಮಾರ್ಕ್ಸಿಸ್ಟ್ ಬೇಸ್ ಅಂಡ್ ಸೂಪರ್ ಸ್ಟ್ರಕ್ಚರ್ ಇಂಪ್ಯಾಕ್ಟೆಡ್ ಆನ್ CSS. Louis Althusser has also influenced on CCS. During this period,
ಮಾರ್ಗರೇಟಾ ಥ್ಯಾಚರ್, ಪ್ಲೀಸ್ ನನ್ನ ಹೆಸರು ನೆನ್ಪಿಡ್ರಿ. ಮಾರ್ಗರೇಟಾ ಥ್ಯಾಚರ್ ಎಮರ್ಜ್ಡ್. She was the Prime Minister of United Kingdom in 1979 to 1990. She was known as Iron Lady. She was the leader of Conservation Party. ಇಂಗ್ಲೆಂಡ್ದಲ್ಲಿ ಮಾರ್ಗರೆಟ್ ಥ್ಯಾಚರ್ ಇವರ ಒಂದು ಉಗಮವಾಯಿತು. ಇವರು ಬ್ರಿಟಿಷದ ಪ್ರಧಾನಮಂತ್ರಿಯಾಗಿ 1979 1990ದಲ್ಲಿ ಕೆಲಸ ಮಾಡಿದರು. ಇವರನ್ನ ಬಂಗಾರದ ಉಕ್ಕಿನ ಮಹಿಳೆ ಎಂದು ಕರೀತಿದ್ರು. ಹೇಗೆ ಇಂದಿರಾ ಗಾಂಧಿಯರನ್ನು ಕರೀತಿದ್ರು ಆ ರೀತಿ ಇವಳಿಗೆ ಕೂಡ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಿದ್ದರು. ಇವಳು ಯಾರು? ಮಾರ್ಗರೆಟ್ ಥ್ಯಾಚರ್. ಇವರು ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ. ಸ್ಟುವರ್ಟ್ ಹಾಲ್ ಹ್ಯಾಡ್ ಶಿಫ್ಟೆಡ್ ಫ್ರಮ್ ಲೇಬರ್ ಪಾರ್ಟಿ ಟು ಕನ್ಸರ್ವೇಟಿವ್ ಪಾರ್ಟಿ. ಮಾರ್ಗರೆಟ್ ಥ್ಯಾಚರ್ ಹ್ಯಾಸ್ ರಿಟನ್ ಸಮ್ ಇಂಪಾರ್ಟೆಂಟ್ ಬುಕ್ಸ್ ಆನ್ ಕಲ್ಚರಲ್ ಸ್ಟಡೀಸ್. ಇದು ಪೇಪರ್ದ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಮಾರ್ಗರೆಟ್ ಥ್ಯಾಚರ್ ಅವರು ಬರೆದಂತ ಇಂಪಾರ್ಟೆಂಟ್ ಬುಕ್ಗಳ ಹೆಸರು ಏನು? ಪ್ಲೀಸ್ ನೆನ್ಪಿಡ್ರಿ ಇದನ್ನ. ದ ಡೌನಿಂಗ್ ಸ್ಟ್ರೀಟ್ ಇಯರ್ 1993, ಮಾರ್ಗರೆಟ್ ಥ್ಯಾಚರ್ಸ್ ವಾರ್, ದ ಐರನ್ ಲೇಡಿ ಆನ್ ದ ಫಾಕ್ಲ್ಯಾಂಡ್ಸ್, ದ ಪಾತ್ ಟು ಪವರ್ 1995, ಮಾರ್ಗರೆಟ್ ಥ್ಯಾಚರ್ ದ ಆಟೋಬಯೋಗ್ರಫಿ 2013, ಸ್ಟೇಟ್ಕ್ರಾಫ್ಟ್ ಸ್ಟ್ರಾಟಜೀಸ್ ಫಾರ್ ಚೇಂಜಿಂಗ್ ದ ವರ್ಲ್ಡ್. ಈ 5 ಬುಕ್ಕನ್ನ ಮಾರ್ಗರೆಟ್ ಥ್ಯಾಚರ್ ಇವರು ಬರೆದಿದ್ದಾರೆ. ಇವರು ಕೂಡ ಈ ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡಿದಂಥ ಮಹಿಳೆ. ಸ್ಟುವರ್ಟ್ ಹಾಲ್ ಬುಕ್ಸ್ ರಿಲೇಟೆಡ್ ಟು ಕಲ್ಚರಲ್ ಸ್ಟಡೀಸ್. ಇನ್ನು ಸ್ಟುವರ್ಟ್ ಹಾಲ್ ಅವರು ಬರೆದಂಥ ಬುಕ್ಗಳ ಹೆಸರು ಕೂಡ ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪೇಪರ್ದ ಪ್ರಶ್ನೆ ಕೇಳುತ್ತಾರೆ. Policing the crisis, mugging the state and the law order 1972 1978, the hard road to reward, Thatcher and the crisis of the left 1988, New Times, the changing face of politics 1990, cultural studies 1970. ಇವೆಲ್ಲ ಬುಕ್ದ ಹೆಸರು ಅದಾವ. ನೆಕ್ಸ್ಟ್ ಜೆಂಡರ್ ಅಂಡ್ ರೇಸ್, ಲಿಂಗ ಮತ್ತು ಜನಾಂಗ ಆನ್ ಕಲ್ಚರಲ್ ಸ್ಟಡೀಸ್. ಕಲ್ಚರಲ್ ಸ್ಟಡೀಸ್ ಫಸ್ಟ್ ಎಮರ್ಜ್ ಇನ್ ಯುನೈಟೆಡ್ ಕಿಂಗ್ಡಮ್, ಲ್ಯಾಟರ್ ಇನ್ ಅಮೇರಿಕಾ. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಕಲ್ಚರಲ್ ಸ್ಟಡಿ ಅಭ್ಯಾಸ ಯಾವ ದೇಶದಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿದ್ರು? ಯುನೈಟೆಡ್ ಕಿಂಗ್ಡಮ್, ನಂತರ ಅಮೇರಿಕಾದಲ್ಲಿ. ಇನ್ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, cultural studies include communication studies, education and sociology and literature. John Fiske was the editor of one journal. The name of journal was Cultural Studies. ಇದು ಪ್ರಶ್ನೆ ಕೇಳುತ್ತಾರೆ. ಕಲ್ಚರಲ್ ಸ್ಟಡಿ ಈ ಜರ್ನಲ್ದ ಎಡಿಟರ್ ಯಾರು? ಜಾನ್ ಫಿಸ್ಕೆ. ಮಾರ್ಗರೆಟ್ ಥ್ಯಾಚರ್ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ UK in 1979. She started one school of cultural studies. She was also known as Cultural Policy Studies. ಮಾರ್ಗರೆಟ್ ಥ್ಯಾಚರ್ ಇವರು ಕೂಡ ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡಲು ಪ್ರಾರಂಭ ಮಾಡಿದ್ರು. ಪ್ರಧಾನಮಂತ್ರಿ ಇದ್ರು ಕೂಡ ಅವರಿಗೆ ಇಂಟ್ರೆಸ್ಟ್ ಇದರೊಳಗಿತ್ತು. ಕಲ್ಚರಲ್ ಸ್ಟಡೀಸ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಅಮೇರಿಕಾದೊಳಗೆ ಏನು ಸ್ಟಡಿ ಮಾಡ್ತಿದ್ರು ನೋಡ್ರಿ. ಕಲ್ಚರಲ್ ಸ್ಟಡೀಸ್ ಅಸೋಸಿಯೇಷನ್ ಆಫ್ ಆಸ್ಟ್ರೇಲಿಯಾ 1990. ಪ್ಲೀಸ್ ನೆನ್ಪಿಡ್ರಿದು. ಸಮ್ ಜರ್ನಲ್ಸ್ ರಿಲೇಟೆಡ್ ಟು ಕಲ್ಚರಲ್ ಸ್ಟಡೀಸ್. ಆಸ್ಟ್ರೇಲಿಯಾದೊಳಗೆ ಕೆಲವೊಂದು ಜರ್ನಲ್ಸ್ಗಳಿದ್ದವು. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕಲ್ಚರಲ್ ಸ್ಟಡೀಸ್, ಕಾಂಟಿನ್ಯೂಯಮ್. ಕೆನಡಾದೊಳಗೆ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಫೋಕಸ್ಡ್, ಮಾರ್ಷಲ್ ಮಾಲುಹಮ್, ಹೆರಾಲ್ಡ್ ಇನ್ನಿಸ್. ಆಫ್ರಿಕಾದೊಳಗೆ ಹ್ಯೂಮನ್ ರೈಟ್ಸ್ ಆ್ಯಂಡ್ ಥರ್ಡ್ ವರ್ಲ್ಡ್, ಜರ್ನಲ್ ಆಫ್ ಆಫ್ರಿಕಾ ಕಲ್ಚರಲ್ ಸ್ಟಡೀಸ್. ಲ್ಯಾಟಿನ್ ಅಮೆರಿಕಾದೊಳಗೆ ಜೋಸ್ ಮ್ಯಾಟ್ರಿ ಆ್ಯಂಡ್ ಆಂಜೆಲಾ ರಾಮಾ. ಕಾನ್ಸೆಪ್ಟ್ ಇನ್ ಕಲ್ಚರಲ್ ಸ್ಟಡೀಸ್, Marxism impacted on cultural studies. Structuralism, Louis Malthusser has introduced structuralism. Cultural studies examines, ಇದು ಏನನ್ನ ಪರೀಕ್ಷಣೆ ಮಾಡುತ್ತದೆ? ರೇಸ್, ಜನಾಂಗ, ಜೆಂಡರ್, ಲಿಂಗಗಳು ಮತ್ತು ಉಳಿದ ಐಡೆಂಟಿಟಿಗಳ ಬಗ್ಗೆ ಅಭ್ಯಾಸ ಮಾಡುತ್ತದೆ. ಆಂಟೋನಿಯೋ ಗ್ರಾಮ್ಚಿ ಮತ್ತು ಹೆಗಿಮೋನಿ. ಗ್ರಾಮ್ಚಿ ಇವರು ಅಟಾಲಿಯನ್ ಥಿಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಹೆಗಿಮೋನಿ ಅಂದ್ರೆ ಡಾಮಿನೆನ್ಸ್ ಮತ್ತು ಲೀಡರ್ಶಿಪ್ ಈ ಕನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ. ಸ್ಟ್ರಕ್ಚರ್ ಅಂಡ್ ಏಜೆನ್ಸಿ ಇದರ ಬಗ್ಗೆ ಕೂಡ
ಆಂಟೋನಿ ಗ್ರಾಮ್ಚಿ ಅವರು ಹೇಳಿದ್ದಾರೆ. ಗ್ಲೋಬಲೈಸೇಷನ್ ಜಾಗತೀಕರಣದ ಬಗ್ಗೆ ಕೂಡ ಆಂಟೋನಿ ಗ್ರಾಮ್ಚಿ ಅವರು ಹೇಳಿದ್ದಾರೆ. ಪ್ಲೀಸ್ ಇವೆಲ್ಲ ಶಬ್ದಗಳನ್ನು ನೆನಪಿಡ್ರಿ. ಇವರ ಪ್ರಕಾರ ಕಲ್ಚರ್ ಎಂದರೆ ಕನ್ಸಂಪ್ಷನ್. ಕಲ್ಚರ್ ಸ್ಟಡೀಸ್ ಕ್ರಿಟಿಸೈಸ್ ಏನನ್ನ ದ ಟ್ರೆಡಿಷನಲ್ ವ್ಯೂ ಆಫ್ ಪ್ಯಾಸಿವ್ ಕನ್ಸ್ಯೂಮರ್ ಅಂದ್ರೆ ನಾವು ಗ್ರಾಹಕರು ಅಂತೇಳಿ ಕರಿತೀವಿ. ಎರಡು ಪ್ರಕಾರ, ಒಂದು ಆಕ್ಟಿವ್ ಗ್ರಾಹಕರು, ಒಬ್ರು ಪ್ಯಾಸಿವ್ ಗ್ರಾಹಕರು. ಕಲ್ಚರಲ್ ಸ್ಟಡಿ ಕ್ರಿಟಿಸೈಸ್ ಟ್ರೆಡಿಷನಲ್ ವ್ಯೂಸ್ ಆಫ್ ಪ್ಯಾಸಿವ್ ಕನ್ಸ್ಯೂಮರ್. ಇನ್ನು ಕಾನ್ಸೆಪ್ಟ್ ಆಫ್ ಟೆಕ್ಸ್ಟ್, ಇದು ಇಂಪಾರ್ಟೆಂಟ್ ಐತಿ, ಇದ್ರ ಬಗ್ಗೆ ಕೂಡ ನೋಡ್ರಿ. Cultural studies believes literary texts are symptomatic or of the author's response and reactions to their social dynamics, the nostalgia for bygone era or vision for utopian society. Homi Bhabha is credited with the coining of the term hybridity and mimicry. ಈ ಶಬ್ದ ನೆನಪಿಡ್ರಿ. ಹೈಬ್ರಿಡಿಟಿ ಮತ್ತು ಮಿಮಿಕ್ರಿ, ಈ ಎರಡು ಕಾನ್ಸೆಪ್ಟ್ ಅನ್ನ, ಈ ಎರಡು ಟರ್ಮ್ಸ್ ಗಳನ್ನು ಹೇಳಿದ ವ್ಯಕ್ತಿ ಯಾರು? ಹೋಮಿ ಬಾಬಾ. ನಿಮಗಿದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಫ್ರೆಡ್ರಿಕ್ ಎಂಜೆಲ್ ಅಂಡ್ ಕಾರ್ಲ್ ಮಾರ್ಕ್ಸ್ ಮೋಸ್ಟ್ಲಿ ವರ್ಕ್ಸ್ ಇನ್ ಕೊಲಾಬ್ರೇಷನ್. ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಯಾರು ಯಾರ ಜೊತೆಗೆ ಕೂಡಿ ಕೆಲಸ ಮಾಡಿದ್ದಾರೆ ಅಂತ. Marxism bases its theory on an inverse relation between imperial and indigenous. In a capital society, the proletariat are exploited because the bourgeois amasses the surplus production and this leads to unequal distribution of profit. According to Marx, the revolution by the exploited class of often leads to the establishment of socialism. Marxism, this term is coined by Karl Marx. Please ನೆನಪಿಡ್ರಿ, ಪರೀಕ್ಷೆದಾಗ ಕೇಳ್ತಾರ. ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ ಒಂದು ಟರ್ಮ್ ಯಾವುದು? ಮಾರ್ಕ್ಸಿಸಂ. ಲ್ಯಾಟರ್ ದಿಸ್ ಟರ್ಮ್ ಈಸ್ ಡೆವಲಪ್ಡ್ ಬೈ ಫ್ರೆಡ್ರಿಕ್ ಎಂಜೆಲ್. ಮಾರ್ಕ್ಸಿಸಂ ಈ ಕಾನ್ಸೆಪ್ಟ್ ಅನ್ನ ಪ್ರಸಿದ್ಧಿಗೊಳಿಸಿದರು ಫ್ರೆಡ್ರಿಕ್ ಎಂಜೆಲ್. ನೆನಪಿಡ್ರಿ, ಪೇಪರ್ದಾಗ ಕೇಳ್ತಾರ. Karl Kautsky has popularized the term Marxism. ಇದನ್ನ ಡೆವಲಪ್ ಮಾಡಿದವರು, ವಿಕಾಸ ಮಾಡಿದವರು ಮತ್ತು ಇದನ್ನ ಬಹಳ ಪ್ರಸಿದ್ಧ ಮಾಡಿದವರು ಕಾರ್ಲ್ ಕೌಟ್ಸ್ಕೈ. ರಿಚರ್ಡ್ ಹೋಗಾರ್ಟ್ ವಾಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ದ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್. ರಿಚರ್ಡ್ ಹೋಗಾರ್ಟ್ ವಾಸ್ ಅ ಕೀ ವಿಟ್ನೆಸ್ ಇನ್ ಬ್ರಿಟಿಷ್ ಟ್ರಯಲ್ ಆಫ್ D.H. ಲಾರೆನ್ಸ್ ನಾವೆಲ್ ಲೇಡಿ ಚಾಟರ್ಲಿ ಲವರ್. ರಿಚರ್ಡ್ ಹೋಗಾರ್ಟ್ ಅವರು ಡೈರೆಕ್ಟರ್ ಇದ್ದಾಗ ಈ ಬುಕ್ಕದ ಬಗ್ಗೆ ಸ್ಟಡಿ ಮಾಡಿದ್ರು, ಈ ನಾವೆಲ್ ಬಗ್ಗೆ, ಲೇಡಿ ಚಾಟರ್ಲಿ ಲವರ್. ದ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಕಲ್ಚರಲ್ ಸ್ಟಡೀಸ್ ಹ್ಯಾಪನ್ಡ್ ಇನ್ ಬ್ರಿಟನ್ ಇನ್ 1964. ಸ್ಟುವರ್ಟ್ ಹಾಲ್ ಅವರು ಒಂದು ಬುಕ್ ಬರೆದಿದ್ರು, ಟ್ರೂತ್ ಅಂಡ್ ಪವರ್ ಅಂತೇಳಿ. ದ ಆಂಟಿಸಿಡೆಂಟ್ ಆಫ್ ಸ್ಟಡೀಸ್ ಆರ್ ಯೂಶುವಲಿ ಸೀನ್ ಇನ್ ದ ವರ್ಕ್ಸ್ ಆಫ್ ಮ್ಯಾಥ್ಯೂ ಅರ್ನಾಲ್ಡ್. ಲಾಂಗ್ ರಿವಲ್ಯೂಷನ್, ದಿಸ್ ಬುಕ್ ವಾಸ್ ರಿಟನ್ ಬೈ ರೇಮಂಡ್ ವಿಲಿಯಮ್ಸ್. ಪ್ಲೀಸ್ ನೆನ್ಪಿಟ್ರಿದ್ದು ಪೇಪರ್ದಾಗ ಕೇಳುತ್ತಾರೆ. ಲಾಂಗ್ ರಿವಲ್ಯೂಷನ್ ಬುಕ್ ಬರೆದವರು ರೇಮಂಡ್ ವಿಲಿಯಂ. ಮಾಸ್ ಕಮ್ಯುನಿಕೇಶನ್, ಜನಸಮೂಹ ಮಾಧ್ಯಮ. ಮಾಸ್ ಕಮ್ಯುನಿಕೇಶನ್ ಥಿಯರಿ ಫಾಲ್ಸ್ ದ ಕಾನ್ಸೆಪ್ಟ್ ಆಫ್ ವಿಜುವಲ್ ಸ್ಟಡೀಸ್, ಸೈಬರ್, ಕಲ್ಚರ್ ಅಂಡ್ ನ್ಯೂ ಟೆಕ್ನಾಲಜಿ ಆಫ್ ಎಂಬಾಡಿಮೆಂಟ್ ಅಂಡ್ ಗ್ಲೋಬಲೈಸೇಷನ್. ಫ್ರಾಂಕ್ಫರ್ಟ್ ಸ್ಕೂಲ್ ಫೋಕಸ್ಡ್ ಆನ್ ಎಕ್ಸಾಮಿನೇಷನ್ ಆಫ್ ಪಾಪ್ಯುಲರ್ ಕಲ್ಚರ್. ಪಾಪ್ಯುಲರ್ ಕಲ್ಚರ್ ಎಂದರೇನು? ಪಾಪ್ಯುಲರ್ ಕಲ್ಚರ್ ಬಗ್ಗೆ ಅಭ್ಯಾಸ ಮಾಡಿದಂಥ ಸಂಸ್ಥೆ ಯಾವುದು? ದ ಫ್ರಾಂಕ್ಫರ್ಟ್ ಸ್ಕೂಲ್. ಫ್ರಾಂಕ್ಫರ್ಟ್ ಸ್ಕೂಲ್ ಥಿಯರಿ ಡಿಫರೆಂಟ್ ಫ್ರಮ್ ಲಿವಿಸಿಟ್ ಕ್ರಿಟಿಸಿಸಮ್. ಪಿಯರ್ ಬೋರ್ಡ್ರಿ ಪಾಪ್ಯುಲರೈಸ್ಡ್ F.R. ಲಿವಿಸ್ ಐಡಿಯಾ ಆಫ್ ದ ಗ್ರೇಟ್ ಟ್ರೆಡಿಷನ್. ಇದು ಪೇಪರ್ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ದ ಗ್ರೇಟ್ ಟ್ರೆಡಿಷನ್, ಇದ್ರ ಬಗ್ಗೆ ಹೇಳಿದವರು ಯಾರು? F.R. ಲಿವಿಸ್. ಈ ಕಾನ್ಸೆಪ್ಟ್ ಅನ್ನ ಇವರು ಪ್ರಸಿದ್ಧ ಮಾಡಿದವರು ಪಿಯರ್ ಬೋರ್ಡಿ ಅವರು. ಬೈ ಟರ್ಮಿಂಗ್ ಇಟ್ ಆಸ್ ಅ ಕಲ್ಚರಲ್ ಕ್ಯಾಪಿಟಲ್. ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ ಬಂಡವಾಳ. ಸಾಂಸ್ಕೃತಿಕ ಬಂಡವಾಳ ಎಂದು ಇದಕ್ಕೆ ಕರೆಯುತ್ತಾರೆ. ಅಂದ್ರೆ ಹಿಂದಿದ್ದು ಈಗ ನೋಡ್ರಿ, ಈ ನಮ್ಮದು ಕರ್ನಾಟಕದ ಸಾಂಸ್ಕೃತಿಕ ಬಂಡವಾಳ ಯಾವುದು? ಬಸವಣ್ಣನವರು ಬರೆದಂಥ ವಚನ ಸಾಹಿತ್ಯ ಅಥವಾ ತ್ರಿಪದಿ ಸಾಹಿತ್ಯಗಳು. ಯಾರು?
ಸರ್ವಜ್ಞ ಹೇಳಿದ ತ್ರಿಪದಿಗಳು. ಇವೆಲ್ಲ ನಮ್ಮ ಇವೆಲ್ಲ ನಮ್ಮ ಕಲ್ಚರಲ್ ಪ್ರಾಫಿಟ್ ಅದಾವ್ರಿ, ಕಲ್ಚರಲ್ ಕ್ಯಾಪಿಟಲ್ ಅದಾವ. ವಚನ ಸಾಹಿತ್ಯ ಇದು ಸ್ಪೆಷಲ್ ಕನ್ನಡ ಸಾಹಿತ್ಯದ ಒಂದು ಕಲ್ಚರಲ್ ಕ್ಯಾಪಿಟಲ್. ಕಲ್ಚರಲ್ ಸ್ಟಡೀಸ್ ಡೋಂಟ್ ಡಿಪೆಂಡ್ ಆನ್ ಕ್ಯಾನೋನಿಕಲ್ ರೈಟರ್ಸ್ ಪರ್ಸ್ಪೆಕ್ಟಿವ್. ದ ಇಂಟರ್ಪ್ರಿಟೇಷನ್ ಆಫ್ ಕಲ್ಚರ್, ದಿಸ್ ಬುಕ್ ಈಸ್ ರಿಟನ್ ಬೈ ಕ್ಲಿಫೋರ್ಡ್ ಗಿ. ನಿಮ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾರು ಯಾವ ಬುಕ್ಕವನ್ನು ಬರೆದಿದ್ದಾರೆ ಅಂತೇಳಿ. ದ ಸ್ಕೋಪ್ ಆಫ್ ದ ಕಲ್ಚರಲ್ ಸ್ಟಡೀಸ್ ಪ್ರೋಗ್ರಾಮ್ widened at the University of Birmingham with psychoanalytical theory is not critical theory. Psychoanalytical theory ನೆನ್ಪಿಡ್ರಿ, psychoanalytical theory is not cultural theory. Sorry, psychoanalytic theory is not critical theory in the development of cultural studies. ಇವ್ರ ಹೆಸರು ನೆನ್ಪಿಡ್ರಿ, ರೇಮಂಡ್ ವಿಲಿಯಂ. This writer was 14-year-old when the Spanish Civil War broke out. He soon became the supporter of League of Nations. Raymond William and Eric Hobsbawm were the co-author of the pamphlet. He, ಅಂದ್ರೆ ಯಾರು, ರೇಮಂಡ್ ವಿಲಿಯಂ, wrote for the Communist Party. Clifford Collins and Ulf Markowitz were Raymond Williams co-editor of Politics and Letters, started in 1948. ಇದು ಪ್ರಶ್ನೆ ಕೇಳಿದ್ರು ನೋಡ್ರಿ, Politics and Letters ಈ ಕೃತಿಯನ್ನು ಬರೆದವರು ಯಾರು ಅಂದ್ರೆ ಇದರದ ಎಡಿಟರ್ ಯಾರು, ರೇಮಂಡ್ ವಿಲಿಯಮ್ಸ್. ಒನ್ ಈಸ್ ನಾಟ್ ಬಾರ್ನ್, ಈ ಸೆಂಟೆನ್ಸ್ ನೆನ್ಪಿಡ್ರಿ, ಒನ್ ಈಸ್ ನಾಟ್ ಬಾರ್ನ್ ಬಟ್ ರಾದರ್ ಬಿಕಮ್ಸ್ ಅ ವುಮನ್. ಈ ಸೆಂಟೆನ್ಸ್ ಹೇಳಿದವರು ಸೈಮನ್ ಡಿ ಬೇವಿಯರ್. ಇದು ಫೇಮಸ್ ಕೋಟೇಶನ್ ಒಳಗೆ ಪ್ರಶ್ನೆ ಕೇಳುತ್ತಾರೆ. ಒನ್ ಈಸ್ ನಾಟ್ ಬಾರ್ನ್ ಬಟ್ ರಾದರ್ ಬಿಕಮ್ಸ್ ವುಮನ್. ಹೆಣ್ಣು ಹೆಣ್ಣಾಗಿ ಹುಟ್ಟುವುದಿಲ್ಲ, ನಂತರ ಅವಳು ಹೆಣ್ಣಾಗುತ್ತಾಳೆ. ದ ಟರ್ಮ್ ಐಡಿಯಾಲಜಿ coined by Antonio Luis Descartes ಡಿ ಟ್ರಾಸಿ. ಐಡಿಯಾಲಜಿ ಶಬ್ದನ ಹೇಳಿದವರು ಇವರು ಆಂಟೋನಿಯೋ, ಫ್ರೆಂಚ್ ಫಿಲಾಸಫರ್ ಇವರು. ಇನ್ 1796 he has coined this term ideology as a name for his own science of ideas. The meaning of ideology is the analysis of ideas into the sensory elements of which he believed them to be composed. Familiar Stranger, A Life Between Two Islands is a memoir by Stuart Hall. Please ನೆನ್ಪಿಡ್ರಿ ಇದು ಬುಕ್. ಸ್ಟುವರ್ಟ್ ಹಾಲ್ ಅವರು ಬರೆದ ಮೆಮೊಯರ್ ಯಾವುದು, ಫ್ಯಾಮಿಲಿಯರ್ ಸ್ಟ್ರೇಂಜರ್. ಡ್ರಾಮಾ ಇನ್ ಪರ್ಫಾರ್ಮೆನ್ಸ್, ಮಾಡರ್ನ್ ಟ್ರಾಜಿಡಿ, ಮೇ ಡೇ ಮ್ಯಾನಿಫೆಸ್ಟೋ, ರೈಟಿಂಗ್ ಸೊಸೈಟಿ. These are the correct order of the works. Stuart Hall. Charles Fourier, French philosopher and socialist, has coined the term feminism. In 1837, feminism is the belief that women should not be treated in a subordinate or unequal way simply because they are women. ಇದು ಪೇಪರ್ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಎ ರೂಮ್ ಆಫ್ ಒನ್ಸ್ ಓನ್, ಈ ಎಸ್ಸೆ ಬರೆದಂಥವ್ರು ಯಾರು, ವರ್ಜಿನಿಯಾ ವೂಲ್ಫ್. ಯಾವಾಗ ಬರೆದಿದ್ದಾರೆ, 1929. ಇಲೆನ್ ಶೋವಾಲ್ಟರ್, ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಇಲೆನ್ ಶೋವಾಲ್ಟರ್ is considered to be the founding figure of feminism in the United States of America. Ellen Showalter prime area of research was hysteria and madness in women. Please ನೆನ್ಪಿಡ್ರಿ, ಹಿಸ್ಟರಿಯಾ ಮತ್ತು ಮ್ಯಾಡ್ನೆಸ್ ಈ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದವರು ಯಾರು, ಇಲೆನ್ ಶೋವಾಲ್ಟರ್. ಇದು ಪೇಪರ್ದೊಳಗೆ ಕೇಳಿದ್ರಿ ನೋಡಿ ಪ್ರಶ್ನೆ. ವರ್ಕ್ಸ್ ಆಫ್ ಇಲೆನ್ ಶೋವಾಲ್ಟರ್ ಆರ್ ಆಸ್ ಫಾಲೋವಿಂಗ್. ಇವೆಲ್ಲ ಹೆಸರು ನೆನ್ಪಿಡ್ರಿ. ಸ್ಪೀಕಿಂಗ್ ಆಫ್ ಜೆಂಡರ್, ಈ ಕೃತಿ ಬರೆದವರು ಇಲೆನ್ ಶೋವಾಲ್ಟರ್. ಸೆಕ್ಸುವಲ್ ಅನಾರ್ಕಿ, ಇಲೆನ್ ಶೋವಾಲ್ಟರ್. ಇನ್ವೆಂಟಿಂಗ್ ಹರ್ಸೆಲ್ಫ್, ಇಲೆನ್ ಶೋವಾಲ್ಟರ್. ಟೀಚಿಂಗ್ ಲಿಟರೇಚರ್, ಇಲೆನ್ ಶೋವಾಲ್ಟರ್. Stuart Hall was not associated with the journal New Left Review. The title of Stuart Hall's memoir was Persepolis. Language and Literature, ಈ ಬುಕ್ ಬರೆದವರು ರೇಮಂಡ್ ವಿಲಿಯಂ. ಇದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ್ರಿ. ಇವೆಲ್ಲ ಕೇಳಿದ ಪ್ರಶ್ನೆನೇ ನಾನು ಪಾಯಿಂಟ್ಸ್ದೊಳಗೆ ನೋಟ್ಸ್ ಮಾಡಿದ್ದೀನಿ ನಾನು. ಕಂಟಿನ್ಯೂಯಿಂಗ್ ಎಜುಕೇಶನ್, ರಿಚರ್ಡ್ ಹಾಗರ್ಟ್. ನೋಟ್ಸ್ ಟುವರ್ಡ್ ದ ಡೆಫಿನೇಷನ್ ಆಫ್ ಕಲ್ಚರ್, ಈ ಬುಕ್ ಅನ್ನು ಬರೆದವರು ಟಿ ಎಸ್ ಎಲಿಯಟ್.
Situating Marks Stuart Hall. Mandarins. This work by D. Bevier. Her lover Al Grain appear as fictional character. Work is not by Simon Devier, Sister's Choice. Published after her death, the memoir that almost damaged her reputation was published by William Goldwyn. Chronological order of the works: Thought on Education of Daughter Mary, Vindication of Rights of Woman Maria, She Came to Stay is the novel written by Simon D. Beauvoir. ಇದು ಪ್ರಶ್ನೆ ಕೇಳಿದ್ರು. ಸಿ ಕೇಮ್ ಟು ಸ್ಟೇ ಈ ನಾವೆಲ್ ಬರೆದವರು ಯಾರು? ಸೈಮನ್ ಡಿ ಬೇವಿಯರ್. ಜುಡಿತ್ ಬಟ್ಲರ್ ಇವರ ಕೃತಿಗಳು ಯಾವುವು ಅದ್ರ ಬಗ್ಗೆ ಕೇಳುತ್ತಾರೆ. ಜುಲಿಯಾ ಕ್ರಿಸ್ತಾವ ಇವರ ಕೃತಿಗಳು: ಸಿಮಿಯೋಟಿಕ್, ರಿವಲ್ಯೂಷನ್ ಇನ್ ಪೊಯಿಟಿಕ್ ಲ್ಯಾಂಗ್ವೇಜ್, ಪವರ್ ಆಫ್ ಹಾರರ್, ದ ಸಮೋರಿ. Studying the way men and women speak differently is the central theme of Luce Irigaray work. Lucy Irigaray, French philosopher. This Sex Which Is Not One is a book by Luce Irigaray. Please ನೆನಪಿಡ್ರಿ book ಹೆಸರ. Helen Sixtus researched extensively on the works of James Joyce. Jacques Derrida said about Helena Sixtus, the greatest living writer in the French language. Proper Sequence works: The Newly Born Woman, Stigma, 3 Steps on the Ladder works amongst Helen Sixtus. ಏನು ಡೇಂಜರ್ ಅದ್ರಿ ಇದು, ಯಾನ್ ತಿಳಿತದ ಯಾರಿಗೂ ಗೊತ್ತ್ರಿ. ಎವ್ರಿ ಡೇ ಲೂಯಿಸ್ ಇರಿಗ್ರಾರಿ. ಪ್ರಶ್ನೆ ಕೇಳುತ್ತಾರೆ, ಈ ಬುಕ್ಕನ್ನು ಬರೆದವರು ಪೊಸೆಷನಿಸ್ಟ್ ಜುಡಿತ್ ಬಟ್ಲರ್. ಪಾರ್ಟಿಂಗ್ ವೇಸ್, ಜ್ಯೂವಿನೆಸ್ ಅಂಡ್ ಕ್ರಿಟಿಕ್ ಆಫ್ ಜಿಯೋನಿಸಮ್ ಜುಡಿತ್ ಬಟ್ಲರ್. ಇಲೆನ್ ಬ್ರೋಕರ್ಸ್ ಬುಕ್ colonial and post colonial literature. ಎಡ್ವರ್ಡ್ ಸೈಡ್ ಓರಿಯೆಂಟಲಿಸಮ್. ಇದು ಅಂತೂ ಫಿಕ್ಸ್ಡ್ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಓರಿಯೆಂಟಲಿಸಮ್ ಈ ಬುಕ್ ಬರೆದವರು ಯಾರು? ಎಡ್ವರ್ಡ್ ಸೈಡ್. ಈ ಟೆಕ್ಸ್ಟ್ ಅಲ್ಲಿ ದಿಸ್ ಟೆಕ್ಸ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ಪ್ರಿಕರ್ಸರ್ ಆಫ್ ಪೋಸ್ಟ್ ಕೊಲೋನಿಯಲ್ ಸ್ಟಡಿ. ಪೋಸ್ಟ್ ಕೊಲೋನಿಯಲ್ದ ಒಂದು ಅದ್ಭುತ ಬುಕ್ ಯಾವುದು ಅಂದ್ರೆ ಓರಿಯೆಂಟಲಿಸಮ್. ಇಲೆಕ್ ಬೋಹೆಮರ್, ಸ್ಟೋರೀಸ್ ಆಫ್ ವುಮನ್, ದ ಶೌಟಿಂಗ್ ಇನ್ ದ ಡಾರ್ಕ್. In 1962, Gayatri Spivak wrote a thesis on W.B. Yeats. Edward Said work in chronological order: Orientalism, Question of Palestine, Covering Islam, Culture and Imperialism. ಸಾಕಷ್ಟು ಸಲ ಈ ಪ್ರಶ್ನೆ ಕೇಳಿದ್ರು. ಕಲ್ಚರ್ ಮತ್ತು ಇಂಪೀರಿಯಲಿಸಮ್ ಈ ಬುಕ್ ಬರೆದವರು ಯಾರು? ಎಡ್ವರ್ಡ್ ಸೈಡ್. ಮತ್ತು ಇದೊಂದು ಪ್ರಶ್ನೆ ಕೇಳಿರ್ತಾರೆ, ಓರಿಯೆಂಟಲಿಸಮ್ ಈ ಬುಕ್ ಬರೆದವರು ಯಾರು? ಎಡ್ವರ್ಡ್ ಸೈಡ್. In the Department of Comparative Literature, Gayatri Spivak worked under the guidance of Paul D. Mann. Gayatri Spivak runs a memorial foundation focusing on the education of illiterate in Bengal. ಇವರು ಆಕ್ಚುಲಿ ಗಾಯತ್ರಿ ಸ್ಪಿವಾಕ್ ಇವರು ನಮ್ಮ ಭಾರತದವರು. ಪಶ್ಚಿಮ ಬಂಗಾಲ್, ಬಿಹಾರ್ ಮತ್ತು ಜಾರ್ಖಂಡ್ ವಿತ್ ದಿ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಏಡ್ ಲೆಫ್ಟ್ ಹರ್ ಬೈ ಹರ್ ಫ್ರೆಂಡ್ ಲವ್ ಮೆಟ್ಗರ್. ಇವರು ಭಾರತದಲ್ಲಿರುವ ಒಂದು ಕಲ್ಚರಲ್ ಸ್ಟಡಿ ಬಗ್ಗೆ ಅಭ್ಯಾಸ ಮಾಡಿದಂಥ ಹೆಣ್ಣುಮಗಳು ಗಾಯತ್ರಿ ಸ್ಪಿವಾಕ್. ಟ್ರುತ್ ಅಂಡ್ ಪವರ್ ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಹೂ ರೋಟ್ ದ ಬುಕ್ ಟ್ರುತ್ ಅಂಡ್ ಪವರ್? ಮೈಕಲ್ ಫೌಕಾಲ್ಟ್. ಹಿ ವಾಸ್ ಅ ಫ್ರೆಂಚ್ ಫಿಲಾಸಫರ್. ಹಿಸ್ ಥಿಯರಿ ಆರ್ ಪ್ರೈಮರಿ ಅಡ್ರೆಸ್ ದ ರಿಲೇಷನ್ಸ್ ಬಿಟ್ವೀನ್ ಪವರ್ ಅಂಡ್ ನಾಲೆಜ್, ಶಕ್ತಿ ಮತ್ತು ಜ್ಞಾನ. ಹೌ ದೇ ಆರ್ ಯೂಸ್ಡ್ ಆಸ್ ಅ ಫಾರ್ಮ್ ಆಫ್ ಸೋಷಿಯಲ್ ಕಂಟ್ರೋಲ್ ಥ್ರೂ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. Gayatri Spivak was the only Indian to receive Kyoto Prize 2012 in the field of art and philosophy. In other world, A Critic of Post-Colonial Reason. ಇದು ಅವರ ಬುಕ್ಗಳು. Can the Subaltern Speak? ಇದು ಅಂತೂ ಫುಲ್ ಇಂಪಾರ್ಟೆಂಟ್. Can the Subaltern Speak? ಈ ಬುಕ್ ಬರೆದವರು ಯಾರು? ಗಾಯತ್ರಿ ಸ್ಪಿವಾಕ್. ಇದು ಪೇಪರ್ದೊಳಗೆ ಕೇಳುತ್ತಾರೆ. ಪೋಸ್ಟ್ ಕೊಲೋನಿಯಲ್ ಕ್ರಿಟಿಕ್. ಡೇಟ್ಸ್. ದ ಟರ್ಮ್ ಹಿಸ್ಟಾರಿಕಲ್ ಮಟೀರಿಯಲಿಸಮ್. ಪ್ಲೀಸ್ ನೆನ್ಪಿಟ್ರಿ, ಇದು ಪೇಪರ್ದೊಳಗೆ ಕೇಳ್ತಾರೆ ನೋಡ್ರಿ. ದ ಟರ್ಮ್ ಹಿಸ್ಟಾರಿಕಲ್ ಐತಿಹಾಸಿಕ ಮಟೀರಿಯಲಿಸಮ್ ಈಸ್ ಅಸೋಸಿಯೇಟೆಡ್ ಬೈ ಕಾರ್ಲ್ ಮಾರ್ಕ್ಸ್, ಕಾರ್ಲ್ ಕೌಟ್ಸ್ಕೈ. ಪ್ರಾಪರ್ ಸೀಕ್ವೆನ್ಸ್ ಆಫ್ ವರ್ಕ್ಸ್: ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ನೋಟ್ಸ್ ಆನ್ ಜೆ ಮಿಲ್ಸ್, ದ ಸಿವಿಲ್ ವಾರ್ ಇನ್ ದ ಯುನೈಟೆಡ್ ಸ್ಟೇಟ್ಸ್, ಕಾರ್ಲ್ ಮಾರ್ಕ್ಸ್ ಆನ್ ಇಂಡಿಯಾ. ಇಲ್ಲಿ ಕೆಲವೊಂದು ವ್ಯಕ್ತಿಗಳ ಹೆಸರು ಮತ್ತು ಅವರು ಯಾವ ಏರಿಯಾದ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ನಾವು ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ.
ಇದಾದ ನಂತರ ಈಗ ಪಾರ್ಟ್ 3ಯಲ್ಲಿ ಮುಂದಿನ ಒಂದು ಸಣ್ಣ ಘಟಕವನ್ನು ನಾವು ನೋಡೋಣ. ಕಲ್ಚರಲ್ ಸ್ಟಡಿ ಒಳಗೆ ಮುಂದೆ ಕೆಲವೊಂದು ಟರ್ಮ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಟರ್ಮ್ಸ್ಗಳನ್ನು ಯಾರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಸರ್ ಭಾಳ ಡಿಟೇಲ್ ಆಗಿ ಹೇಳಿದ್ರಿ, ನಮಗೆ ಏನೂ ತಿಳಿಲಿಲ್ಲ ಸರ್, ನಾವು ಏನು ಮಾಡ್ಬೇಕ್ರಿ ಸರ್? ಏನು ಮಾಡ್ಬೇಕು ಏನು ಮಾಡ್ಬೇಕಂದ್ರೆ ಏನು ಹೇಳೋದು ಹೇಳಿ.